ಹರಿ ಓಂ, ಎಲ್ಲರಿಗೂ ನಮಸ್ತೆ. ಇಂದು ಅಧ್ಯಾಯ 1 ಶ್ಲೋಕ 11 ಮತ್ತು 12. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಂ ಭೀಷ್ಮಮೇವಾಭಿರಕ್ಷಂತು ಭವತಃ ಸರ್ವ ಏವ ಹಿ ತಸ್ಯ ಸಂಜಯನಯನಹರ್ಷಂ ಕುರುವೃಂದ ಪಿತಾಮಹ ಸಿಂಹನಾದಂ ವಿನುದ್ಯೋಚೈ ಶಂಖದತೌ ಮಾ ಪ್ರತಾಪವಾನ್. ಶ್ಲೋಕ 11. ಇಲ್ಲಿ ಭೀಷ್ಮರಿಗೆ ಪ್ರತಿಯೊಬ್ಬ ಸೈನಿಕರು ಕೂಡ ಬೆಂಬಲವನ್ನು ಕೊಡಬೇಕು. ತಮಗೆ ಕೊಟ್ಟಿರುವಂತಹ ಜಾಗದಲ್ಲೇ ತಾವಿರುವಂತಹ ಸ್ಥಾನದಲ್ಲೇ ನಿಂತು ಭೀಷ್ಮರ ಬೆಂಬಲವಾಗಿರಬೇಕು ಅನ್ನುವಂಥದ್ದು ದುರ್ಯೋಧನನ ಒಂದು ಆರ್ಡರ್ ಆಗಿರುತ್ತೆ. ನೆಕ್ಸ್ಟ್ 12ನೇ ಶ್ಲೋಕದಲ್ಲಿ ಇಲ್ಲಿ ಈ ಮಾತನ್ನು ಕೇಳಿದ ಭೀಷ್ಮ ಪಿತಾಮಹರು ತನ್ನ ಶಂಖವನ್ನು ತಗೊಂಡು ಶಂಖನಾದವನ್ನು ಮೊಳಗಿಸ್ತಾರೆ. ಇದರಿಂದ ಭೀಷ್ಮರು ಉತ್ಸಾಹದಿಂದ ಯುದ್ಧಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿ ದುರ್ಯೋಧನಿಗೆ ಒಂದು ಸೂಚನೆ ಕೊಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಭಾರತ್ ಮಾತಾ ಕಿ ಜೈ. ಜೈ ಶ್ರೀಕೃಷ್ಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.